Good morning, my dear children. Good morning, my dear children. God bless you all. All the best. Welcome back to my YouTube channel, English with Nurul Islam. Thank you so much for your love. Thank you so much for your affection. Thank you so much for your comments. Thank you so much for your likes. Thank you so much for your sharing and caring. Love you all. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ ಪಿ ಯು ಸಿಗೆ ಕಷ್ಟಕರವಾಗಿರುವಂತಹ ರಿಪೋರ್ಟೆಡ್ ಸ್ಪೀಚನ್ನು ಇವತ್ತು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಎಕ್ಸಾಮಲ್ಲಿ ಇದು 28ನೇ ಕ್ವಶನ್ ನಂಬರ್ ಆಗಿರುತ್ತೆ. ಹೆಡ್ಡಿಂಗು ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇರುತ್ತೆ. ಇದು 4 ಮಾರ್ಕ್ಸಿಗೆ ಬರುವಂಥದ್ದು. ನೋಡಿ, ಇಲ್ಲಿ 4 ಮಾರ್ಕ್ಸ್ ಇದೆ ಈಗ, ಹೌದಲ್ವಾ? ತೋರಿಸ್ತೀನಿ ನೋಡಿ, 4 ಮಾರ್ಕ್ಸಿನ ಪ್ರಶ್ನೆ ಇದು, ಹೌದಲ್ವಾ? 4 ಔಟ್ ಆಫ್ 4 ಬೇಕು ಅಂತ ಹೇಳಿದರೆ ಈಗಾಗಲೇ ಒಂದು ಬೇಸಿಕ್ ವಿಡಿಯೋನ ಅಪ್ಲೋಡನ್ನು ಮಾಡಿದ್ದೇನೆ. ಆ ವಿಡಿಯೋ ಆದ ತಕ್ಷಣ ಈ ವಿಡಿಯೋ ನೋಡಬೇಕು. ಈ ವಿಡಿಯೋ ಆದ ತಕ್ಷಣ ತಾವುಗಳು ಸಂಪೂರ್ಣವಾಗಿ ಏನು ಮಾಡಬೇಕು ಅಂತ ಫಸ್ಟ್ ಹೇಳ್ತೇನೆ, ಕೇಳಿ. ಕೂತ್ಕೊಂಡು ಸರ್ ಈ ಕ್ವಶನನ್ನು, ಸೇಮ್ ಕ್ವಶನನ್ನು ಫಸ್ಟ್ ಬರ್ಕೊಳ್ಳಿ. ಈಗ ಬರೇ ಕ್ವಶನ್ ಕಾಣ್ತಾ ಇದೆಯಲ್ವಾ, ಈಗ ಬರ್ಕೋಬೇಕು ಒಂದು ಪೇಜಲ್ಲಿ. ಒಂದು ಪೆನ್ನು ಪೇಪರ್ ತಗೊಂಡು ಕೂತ್ಕೊಂಡ್ರೆ ನಿಜವಾಗಿಯೂ ಕಲಿತೀರಾ. ಸುಮ್ಮನೆ ನೋಡ್ತಾ ಇದ್ದರೆ ಇಷ್ಟು ವರ್ಷ ನೀವೇನು ಮಾಡಿದ್ರಲ್ವಾ ಅದೇ ಆಗುತ್ತೆ. ಸುಮ್ಮನೆ ನೋಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ಎಲ್ಲ ಈಸಿ ಅನಿಸುತ್ತೆ, ಆಮೇಲೆ ಏನೂ ಅರ್ಥ ಆಗೋಲ್ಲ. ನೀವು ಬರಿಬೇಕು, ನಾನು ಬರೆಯೋದಲ್ಲ ಎಕ್ಸಾಮಲ್ಲಿ ನೀವು ಬರೀಲಿಕ್ಕೆ ಹೋಗ್ತಾ ಇರೋದು. ನಿಮಗೆ ಅಂಕಗಳು ಬೇಕು ಅಂತ ಹೇಳಿದರೆ ನೀವು ಪೇಪರು ಪೆನ್ನು ತಗೊಂಡು ಕೂತ್ಕೊಂಡ್ರೆ ಈವನ್ ಯು ವಿಲ್ ಲರ್ನ್, ಯು ವಿಲ್ ಬಿಕಮ್ ಪರ್ಫೆಕ್ಟ್. ಇದರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಬೇರೆಯವರಿಗೆ ಹೇಳಿ ಕೊಡಬಹುದಾಗಿದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ. ದಯವಿಟ್ಟು ಪೇಪರು ಪೆನ್ ತಗೊಂಡು ಕೂತ್ಕೊಳ್ಳಿ, ಬೇಗ ಬರ್ಕೊಳ್ಳಿ. ಹೇಗೆ ಕಲಿಬೇಕು? ಫಸ್ಟ್ ಲೈನ್ ಬರ್ಕೋಬೇಕು, ಅರ್ಥ ಆಯ್ತಾ? ಆಮೇಲೆ ಅದನ್ನು ಕಲಿತು ಮಾಡಬೇಕು. ಬನ್ನಿ ಸರ್ ನೋಡಿ, ಆ್ಯಕ್ಚುಲಿ ಈಗ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಪಾಠ ಮಾಡ್ತೇನೆ ಅಂತ ಹೇಳಿದರೆ ಆ ಬೇಸಿಕ್ಕನ್ನು ಅಪ್ಲೋಡ್ ಮಾಡಿದ್ದೇನೆ. ಇದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಇಂಗ್ಲೀಷ್ ಟು ಇಂಗ್ಲೀಷ್ ಇರ್ತಾರಲ್ವ, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಗ್ರಾಮರ್ ಗೊತ್ತಿರೋರಿಗೆ, ಗ್ರಾಮರ್ ಗೊತ್ತಿಲ್ಲದವರಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಬನ್ನಿ, ಲಿಸನ್ ಮೈ ಡಿಯರ್ ಚಿಲ್ಡ್ರನ್. ಓಕೆ, ದಿಸ್ ಈಸ್ ದ ಕಾನ್ವರ್ಸೇಷನ್ ಇನ್ ಬಿಟ್ವೀನ್ Donna Laura and Petra. This conversation is from chapter Sunny Morning. This is direct and indirect speech. This question is in direct speech. You need to change you need to change into indirect speech. Indirect speech alli change ಮಾಡಬೇಕು. Mainly there are three types of sentences are there here. One is, this is yes or no question. This is a statement. This is a WH question. ಅರ್ಥ ಆಗ್ತಾ ಇದೆ ಅಲ್ವಾ ಎಲ್ಲರಿಗೂ? ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ವೀಡಿಯೋದಲ್ಲಿ ಇದನ್ನೆಲ್ಲ ಕಲಿಸಲಿಲ್ಲ ನಾನು. ಆದರೆ ಸ್ವಲ್ಪ ಸ್ಟ್ಯಾಂಡರ್ಡ್ನವರು ಇರ್ತಾರೋ, ಏನು ಸರ್ ಎಲ್ಲ ಕನ್ನಡದಲ್ಲಿ ಹೇಳ್ಬಿಡ್ತೀರಾ, ಇಂಗ್ಲೀಷ್ ಬರಲ್ವಾ ಇಂಗ್ಲೀಷ್ ಟೀಚರ್ ಆಗಿ ಅಂತ ಹಿಂಗಿರ್ತೈತೆ ಅವ್ರ ತಲೆಯಲ್ಲಿ. ನಾನು ಆ ಉದ್ದೇಶ ನಮ್ಮದು ಏನು ಅಂದರೆ ಎಲ್ಲರಿಗೂ ಕೂಡ ನಮ್ಮ ವಿಡಿಯೋ ತಲುಪಲಿ ಅಂತ. ರ್ಯಾಂಕ್ ಇದ್ದರೂ ಕನ್ನಡ ಬರುತ್ತೆ, ಫೇಲ್ಯೂರ್ ಇದ್ದರೂ ಕನ್ನಡ ಬರುತ್ತೆ, ಕಷ್ಟ ಇದ್ದರೂ ಕನ್ನಡ ಬರುತ್ತೆ. ಎನಿಹೌ, ದಿಸ್ ಸೆಂಟೆನ್ಸ್ ಈಸ್ ಕಾಲ್ಡ್ ಎಸ್ ಆರ್ ನೋ ಕ್ವಶನ್. ದಿಸ್ ಈಸ್ WH ಕ್ವಶನ್. ದಿಸ್ ಒನ್ ಈಸ್ ವಾಟ್ ಟೈಪ್ ಆಫ್ ಕ್ವಶನ್? ಸ್ಟೇಟ್ಮೆಂಟ್. ಮೂರು ಕೂಡ ಇಂಡೈರೆಕ್ಟ್ ಸ್ಪೀಚಲ್ಲಿ ಬೇರೆ ಬೇರೆ ರೀತಿಯಾಗಿ ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎಸ್ ಆರ್ ನೋ ಕ್ವಶನ್. ಈ ಎಸ್ ಆರ್ ನೋ ಕ್ವಶನಿಗೆ ದಟ್ ಅಂತ ಯೂಸ್ ಮಾಡಬಾರ್ದು. ಸೆಂಟೆನ್ಸ್ ಬರೆಯೋ ಸಮಯದಲ್ಲಿ ಯು ಶುಡ್ ಯೂಸ್ ವೆದರ್ ಆರ್ ಇಫ್. ವಾಟ್ ವಿ ಶುಡ್ ಯೂಸ್? ವೆದರ್ ಆರ್ ಇಫ್. ವೆರಿ ಗುಡ್. ದಿಸ್ ಈಸ್ ಸ್ಟೇಟ್ಮೆಂಟ್, ಹಿ ಈಸ್ ನಾಟ್ ಮೈನ್ ಅನ್ನೋದು. ಸೊ ವಿ ನೀಡ್ ಟು ಯೂಸ್ ದಟ್ ವೈಲ್ ರೈಟಿಂಗ್ ಆನ್ಸರ್ ಬರೆಯುವ ಸಮಯದಲ್ಲಿ ನಾವು ದಟ್ಟನ್ನು ಯೂಸ್ ಮಾಡಬೇಕು. ಇಲ್ಲಿ ವೆದರು ಇಫು ಬರಲ್ಲ. ಫಸ್ಟ್ ಸೆಂಟೆನ್ಸಿಗೆ ವೆದರು ಇಫ್ ಬರುತ್ತೆ. ವೈ ಮೀನ್ಸ್ ಎಸ್ ಆರ್ ನೋ ಕ್ವಶನ್. ಇದು ಎಸ್ ಆರ್ ನೋ ಕ್ವಶನ್. ಲಾಸ್ಟಿಗೆ ಇಲ್ಲಿ ದಟ್ ಅಂತಲೂ ಬರಲ್ಲ, ಇದಕ್ಕೆ ದಟ್ ಅಂತಲೂ ಬರಲ್ಲ, ಇದಕ್ಕೆ ವೆದರ್ ಅಂತಲೂ ಬರಲ್ಲ, ಇಫ್ ಅಂತಲೂ ಬರಲ್ಲ. ರೀಸನ್, ಇಲ್ಲಿ ಆಲ್ರೆಡಿ ಕಂಜಕ್ಷನ್ ನಮಗೆ ವಾಟ್ ಅಂತ ರೆಡಿ ಇದೆ, WH ವರ್ಡು, ಹೌದಲ್ವಾ? ಹಾಗಾಗಿ ಬನ್ನಿ ಸರ್, ಇದು ಕಷ್ಟಕರವಾದ ಎಕ್ಸ್ಪ್ಲನೇಷನು ನಮ್ಗೆ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ಮಕ್ಕಳು ಔಟ್ ಆಫ್ 4ಕ್ಕೆ 4 ಎಕ್ಸಾಮಲ್ಲಿ ತೆಗೀಲಿ ಅಂತ. ಬನ್ನಿ, ಈಗ ನಾನು ಪ್ರಾರಂಭವನ್ನು ಮಾಡ್ತೇನೆ. ನಮ್ಮ ಲೈನಿಗೆ ನಾವು ಇಳಿಯೋಣ, ಆಯ್ತಾ? ನಾವು ಪಾಪ್ಯುಲರ್ ಆಗಿರೋದೇ ಅದಕ್ಕೆ, ಹೌದಲ್ವಾ? ಡಿಫಿಕಲ್ಟಿ ಇರೋದನ್ನು ಈಸಿ ಮಾಡಿ ನಿಮಗೆ ಕಲಿಸಲಿಕ್ಕೆ ನಾನು ಇಲ್ಲಿ ಪಾಪ್ಯುಲರ್ ಆಗಿರೋದು. ನನ್ನ ಉದ್ದೇಶ ಇಷ್ಟೇ. ಇಷ್ಟ ತನಕ ಹೇಳಿದ್ದು ಕ್ಲಾಸಲ್ಲಿ ಮಾಡ್ತೀವಲ್ವ, ಹಂಗೆ ಇದು. ದಿಸ್ ಈಸ್ ಎಸ್ ಆರ್ ನೋ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ದಿಸ್ ಈಸ್ ಸ್ಟೇಟ್ಮೆಂಟ್ ಆ್ಯಂಡ್ ದಿಸ್ ಈಸ್ WH ಕ್ವಶನ್. ಲೆಟ್ ಮೀ ಟೀಚ್ ಯು ಹೌ ಟು ಚೇಂಜ್ ದಿ ಎಸ್ ಆರ್ ನೋ ಕ್ವಶನ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಹೌ ಟು ಚೇಂಜ್ ದ ಸ್ಟೇಟ್ಮೆಂಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಹೌ ಟು ಚೇಂಜ್ ದ WH ಕ್ವಶನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಮತ್ತು ವಿಡಿಯೋ ಸ್ಕಿಪ್ ಮಾಡಿಬಿಟ್ಟಿರಪ್ಪ, ಹಂಗೆಲ್ಲ ಪಾಠ ಮಾಡಲ್ಲ. ಬನ್ನಿ, ನಮಗೆ ಯಾವುದು ಬೇಕೋ ಅದನ್ನೇ ಕಲಿಯೋಣ, ಯಾವ ಭಾಷೆಯಲ್ಲಿ ಅಂತ. ನೋಡಿ, ಈ ಸೆಂಟೆನ್ಸು ಭಾಳ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ, ಆದರೆ ಇಲ್ಲ. ಬನ್ನಿ,
ಫಸ್ಟ್ ವರ್ಬನ್ನು ಒಂದು ಸರ್ಕಲ್ ಹಾಕಬೇಕು. ಹಾಕೊಂಡ್ರಾ? ಗುಡ್. ಪ್ರೊನೌನ್ ಸರ್ಕಲ್ ಹಾಕೊಂಡ್ರಾ ಮುಗೀತು. ಮತ್ತೇನು ಇಲ್ಲೊಂದು ಪ್ರೊನೌನ್ ಇದೆ, ಸರ್ಕಲ್ ಹಾಕೊಂಡ್ವಿ ನೋಡಿ. ಕ್ವಶನ್ ಮಾರ್ಕ್ ಬರಬಾರ್ದು, ಅದಕ್ಕೊಂದು ಸರ್ಕಲ್ ಹಾಕೊಳ್ಳಿ. ಕ್ವಶನ್ ಮಾರ್ಕ್ ಬರಬಾರ್ದು, ಎಲ್ಲಿಗೆ ಬರಬಾರ್ದು? ಆನ್ಸರಲ್ಲಿ. ಹಾಗಾಗಿ ಆಯಿತಾ. ಡೋನಲಾರ ಕೇಳಿದ್ಲು, ಇದು ಕೇಳಿದ್ದು ಹೇಳಿದ್ದಲ್ಲ. ಡು ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾಡ್? ಡೋನಲಾರ ವೆರಿ ಈಸಿ. ಸಿ ಹಿಯರ್ ಹೌ ಟು ರೈಟ್, ಐ ವಿಲ್ ಶೋ ಯು. ಓಕೆ, ನಾನು ಎಕ್ಸಾಮ್ ಬರೀತಾ ಇದ್ದೀನಿ ಅಂದ್ಕೊಳ್ಳಿ. ಒಂದು ಪೇಪರ್ ತಗೊಂಡೆ ಈಗ, ಆಯಿತಾ, ಬರೀತಾ ಹೋಗ್ತೀನಿ. ನೋಡಿ ಮಕ್ಕಳೇ, ಫೋಕಸ್ ಆನ್ ಮೈ ರೈಟಿಂಗ್. ಓಕೆ, ಸಿ ನೌ 28 ಕ್ವಶನ್ ನಂಬರ್. ಡೋನಲಾರ. ಎಸ್, ಡೋನಲಾರ. ದಿಸ್ ಈಸ್ ಆಸ್ಕ್ಡ್, ಕೇಳಿದ್ದಲ್ವಾ? ಆಸ್ಕ್ಡ್ ಟು ಪೆಟ್ರಾ. ಇಲ್ಲಿ ದಟ್ ಬರಲ್ಲ ನೋಡಿ, ದಟ್ ಬರೆದು ಕಾಟಾಕ್ತೀನಿ. ಇಲ್ಲಿ ದಟ್ ಬರಲ್ಲ, ದಟ್ ಬದಲಿಗೆ ಏನು ಬರುತ್ತೆ? ವೆದರ್ ವಿಲ್ ಕಮ್. ವೆದರ್, ಆಯಿತಾ. ವೆದರ್ ನೋಡಿ, ಡೂ ಚೇಂಜಸ್ ಟು, ಬನ್ನಿ ಮಕ್ಕಳೇ ಕಲಿಬೇಕು. ಡೂ ಚೇಂಜಸ್ ಟು ವಾಟ್? ಡಿಡ್. ಇದು ಡಿಡ್ ಆಗುತ್ತೆ. ಯು ಅಂದರೆ ಯಾರಿಲ್ಲಿ? ಪೆಟ್ರಾ, ಹುಡುಗಿ. ಶಿ ಅಂತ ಆಗುತ್ತೆ. ಡೂ ಚೇಂಜಸ್ ಟು ಡಿಡ್, ಯು ಚೇಂಜಸ್ ಟು ಶಿ. ನೋಡಿ ಈಗ ವೆದರ್, ಇದನ್ನು ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಇದು ನಮಗೆ ಫಸ್ಟಲ್ಲಿ ಡೂ ಅನ್ನು ಬರೆದು ಡಿಡ್ಡನ್ನು ಚೇಂಜ್ ಮಾಡಿ ಇಲ್ಲೇ ಬರೆದು ಬಿಟ್ಟರೆ ಮತ್ತೆ ಕ್ವಶನ್ ಮಾರ್ಕ್ ಬರುತ್ತೆ ಆನ್ಸರಲ್ಲಿ. ಸೊ ವಿ ನೀಡ್ ಟು ಇಂಟರ್ಚೇಂಜ್ ದ ಪ್ಲೇಸ್. ಅಲ್ಲಿ ಫಸ್ಟ್ ಎಕ್ಸಾಂಪಲ್ ತೋರಿಸಿದ್ನಲ್ವ ಹಾಗೆ ಇದನ್ನು ಈ ಕಡೆ ಬರೀಬೇಕು. ಫೋಕಸ್ ಹಿಯರ್. ಇಂಟರ್ಚೇಂಜ್ ದ ಪ್ಲೇಸ್ ಆಫ್ ವರ್ಬ್ ಆ್ಯಂಡ್ ಸಬ್ಜೆಕ್ಟ್. ಇಂಟರ್ಚೇಂಜ್ ದ ಪ್ಲೇಸ್ ಆಫ್ ವರ್ಬ್ ಆ್ಯಂಡ್ ಪ್ರೊನೌನ್. ಇದನ್ನು ಈ ಕಡೆ, ಇದನ್ನು ಈ ಕಡೆ ತಗೊಂಡೋದ್ರೆ ಇದು ಶಿ ಈ ಕಡೆ ಬಂತು. ಡೂ ಅನ್ನು ಈ ಕಡೆ ತಗೊಂಡೋದ್ರೆ ಅದು ಡಿಡ್ ಆಯಿತು. ಈಗ ನಾನು ಬರಿತೀನಿ ನೋಡಿ, ಆಯಿತಾ. ಏನಂತ ಆಗುತ್ತೆ ಈಗ? ವೆದರ್ ಶಿ ಡಿಡ್ ಅಂತ ಇದೆ ನೋಡಿ, ಲೈಕ್ ಅಂತ ಬರ್ತಾ ಇದೆ. ಇದೆರಡೂ ಕೂಡ ವರ್ಬು ಜೊತೆಯಲ್ಲೇ ಬಂದಾಗ ಇದು ಲೈಕ್ಡ್ ಅಂತ ಆಗುತ್ತೆ. ವೆದರ್ ಶಿ ಲೈಕ್ಡ್ ಟು, ಕ್ವಶನಲ್ಲೇ ಇದೆ, ಕಾಪಿ ಮಾಡಿ ಬರೆಯೋದು ನೋಡಿ. ಕ್ವಶನನ್ನು ಫೋಕಸ್ ಮಾಡಿ, ಟೇಕ್ ಇಟ್ ಡೌನ್. ಹಾಂ ನೋಡಿ ಏನಂತ ಇದೆ? ವೆದರ್ ಶಿ ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್ ಅಂತ ಇದೆ. ಅವಳ ಅಂತ ಬರಿಬೇಕು. ಯುವರ್ ಚೇಂಜಸ್ ಟು ಹರ್ ಅಂತ ಆಗುತ್ತೆ. ಈಗ ನೋಡಿ, ಚಾಟ್ ವಿತ್ ಹರ್ ಗಾರ್ಡ್, GUARD, ಫುಲ್ ಸ್ಟಾಪ್. ಸೆಕೆಂಡ್ ಲೈನನ್ನು ನೋಡೋಣ, ಎಷ್ಟು ಈಸಿ ನೋಡಿ. ಹಿ ಈಸ್ ನಾಟ್ ಮೈನ್ ಅಂತ ಇದೆ. ಒಂದು ಮೈನ್ ಸರ್ಕಲ್ ಹಾಕಿ, ಒಂದು ಈಸ್ ಸರ್ಕಲ್ ಹಾಕೊಳ್ಳಿ. ಬರ್ಕಂತ ಹೋಗಿ ಮಕ್ಕಳೇ, ಭಾಳ ಈಸಿ. ಪೆಟ್ರಾ ಇದು ಹೇಳಿದ್ದು. ಸೆಡ್ ಟು ಡೋನಲಾರ, LAURA. ಏನಂತ ಬರೀತೀರಾ? ದ್ಯಾಟ್, ಬಿಕಾಸ್ ದಿಸ್ ಈಸ್ ಸ್ಟೇಟ್ಮೆಂಟ್. ದ್ಯಾಟ್ ಸ್ಮಾಲ್ ಲೆಟರ್. ಹಿ ಈಸ್ ಚೇಂಜಸ್ ಟು ವಾಸ್, ನಾಟ್. ನೋಡಿ ಇಲ್ಲಿ ಇಬ್ಬರು ಕೂಡ ಹುಡುಗಿಯವರು. ಮೈನ್ ಇರೋದು ಆವಾಗಲೇ ಏನಾಗಿತ್ತು? ಹಿಮ್ ಅಂತಾಗಿತ್ತು. ಫೋಕಸ್ ಆನ್ ಕ್ವಶನ್. ಮೈನ್ ಇರೋದು ಆವಾಗಲೇ ಹಿಮ್ ಆಗಿತ್ತಲ್ವಾ. ಈಗ ಹುಡುಗಿ ಇಲ್ಲಿ ಹರ್ಸ್ ಅಂತ ಆಗುತ್ತೆ. ಭಾಳ ಈಸಿ. ಈಗ ನನ್ನ ಆನ್ಸರಲ್ಲಿ ನಾಟ್, ಫೋಕಸ್ ಹಿಯರ್, ನಾಟ್ ಹರ್ಸ್ ಅಂತ ಬರೀಬೇಕು ಅಷ್ಟೇ ರೀ. ಸೇಮ್ ಕ್ವಶನನ್ನೇ ಕಾಪಿ ಮಾಡಿ ಬರಿತಾ ಇದ್ದೇನೆ, ಆಯಿತಾ. ಓಕೆ, ಈಗ ಇದು ಸೆಂಟೆನ್ಸೇ ಏನೂ ಅಲ್ಲ, ಹೇಗಿದೆ ಹಾಗೆ ಕಾಪಿ ಮಾಡಿ ಬರೆಯೋದು. ನೋಡಿ ಈಗ ಬರಿತೀನಿ. ಡೋನಲಾರ ಹೌದಲ್ವಾ. ಸೆಟ್ ಟು ಪೆಟ್ರಾ. ಹಾಂ, ಡೋನಲಾರ ಸೆಟ್ ಟು ಪೆಟ್ರಾ ಟು ವೇಟ್ ಫಾರ್ ಎ ಮೂಮೆಂಟ್. ಮುಗೀತ್ರಿ, ಮತ್ತೇನೂ ಇಲ್ಲ. ಈಗ ಇರೋದು ಲಾಸ್ಟ್ ಲೈನು ನೋಡಿ, ಎಷ್ಟು ಈಸಿಯಾಗಿದೆ ಲಾಸ್ಟ್ ಲೈನು. ಕ್ವಶನ್ ಅಲ್ವಾ, ಇದನ್ನು ನಾವು WH ಕ್ವಶನ್ ಅಂತ ಕರಿತೇವೆ. ವಾಟ್ ಡಸ್ ದಿ ಸೆನರೋ ವಿಶ್ ಅಂತ ಇದೆ. ವಾಟ್ ಡಸ್ ದಿ ಸೆನರೋ ವಿಶಲ್ಲಿ ವರ್ಬ್ ಯಾವುದು? ಡಸ್ಸು, ಹೌದಲ್ವಾ. ಇದು ದಿ ಸೆನರೋ ನೋಡಿ, ಸೇಮ್ ಏನೂ ಇಲ್ಲ. ಇದನ್ನು ತಗೊಂಡೋಗಿ ಈ ಕಡೆ ಹಾಕಬೇಕು ಅಷ್ಟೇ. ಇದು ಈ ಕಡೆ ಸರಿಯತ್ತೆ, ಇದನ್ನು ತೊಗೊಂಡೋಗಿ ಇಲ್ಲಿ ಮಧ್ಯದಲ್ಲಿ ಬರಿಬೇಕು. ಈಗ ನಾನು ಬರಿತೀನಿ ನೋಡಿ. ಪೆಟ್ರಾ ಹೌದಲ್ವಾ. ಇದು ಕೇಳಿದ್ದಲ್ವಾ? ಆಸ್ಕ್ಡ್. ಆಸ್ಕ್ಡ್ ಟು ಏನು? ಡೋನಲಾರ. ವಾಟ್ ದಿ ಸೆನೋರಾ. ನೋಡಿ ಈಗ ಡಸ್ ಇರೋದು ಪಾಸ್ಟ್ ಟೆನ್ಸಲ್ಲಿ ಡಿಡ್ ಆಗತ್ತೆ, ಹೌದಲ್ವಾ. ಅಲ್ಲಿ ವಿಶ್ ಅಂತ ಇದೆ.
ಇದು ಎರಡೂ ಕೂಡಿ ಏನಾಗುತ್ತೆ ಅಂದರೆ ವಿಶ್ಡ್ ಅಂತ ಆಗುತ್ತೆ. ಇಲ್ಲಿಗೆ ನಮ್ಮ ಉತ್ತರ ಸಂಪೂರ್ಣವಾಗಿ ಮುಗೀತು. ಈಗ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇದು ಸ್ವಲ್ಪ ಡಿಫಿಕಲ್ಟು ತೆಗೆದುಕೊಂಡು ನಾನು ಮಾಡಿರುವಂಥ ಎಕ್ಸಾಂಪಲ್ ಆಗಿದೆ, ಯಾಕಂದರೆ ಇದು ಭಾಳ ಸಲ ಎಕ್ಸಾಮಿಗೆ ಬಂದಿದೆ. ಉದ್ದೇಶ ಇಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಎಲ್ಲ ಈಸಿ. ನಾನು ಅದಕ್ಕೆ ನಿಮಗೆ ಇಷ್ಟು ದಿನ ಯಾಕೆ ಅಪ್ಲೋಡ್ ಮಾಡಿಕೊಳ್ಳಿಲ್ಲ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಇಂಗ್ಲೀಷ್ ಗ್ರಾಮರ್ ಕಷ್ಟ ಅಂತ ಅನ್ಕೊಂಬಿಡ್ತೀರಾ. ಈಸಿ. ಇದನ್ನು ಲಾಸ್ಟಿಗೆ ಇಟ್ಕೋಬೇಕು ಎಕ್ಸಾಮಲ್ಲಿ ಬರೀಲಿಕ್ಕೆ. ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬಾರ್ದು ಪ್ರೀತಿಯ ವಿದ್ಯಾರ್ಥಿಗಳೇ. ಆ್ಯಾವ್ರೇಜ್ ಹುಡುಗರು, ಆಮೇಲೆ ಫೇಲ್ ಆಗುವಂಥ ಹೆದರಿಕೆ ಇರೋರು ಅಥವಾ ಇಂಗ್ಲೀಷೇ ಓದಿಲ್ಲ ಅನ್ನೋರು ದಯವಿಟ್ಟು ಇದನ್ನು ಟಚ್ಚೇ ಮಾಡಬೇಡಿ. ಫಸ್ಟು 76 ಅಂಕಕ್ಕೆ ಫೋಕಸ್ ಮಾಡಿ. 76ಗೆ ಏನು ಬರುತ್ತೆ ಅಂತಲೇ ನಾನು ಕೊಟ್ಟುಬಿಟ್ಟಿದ್ದೇನಲ್ವಾ, ಅದನ್ನು ಫೋಕಸ್ ಮಾಡಿ. ಇದು ನಾನು ಅಪ್ಲೋಡ್ ಮಾಡಿರುವಂಥದ್ದು ಒಂದು ರಿಕ್ವೆಸ್ಟಿನ ಮೇರೆಗೆ, ಯಾಕಂದರೆ ಬಹಳ ಜನ, ಹಾಗಾಗಿ ವಿಡಿಯೋ ಲೆಂತಿ ಯಾಕೆ ಆಗ್ತಾಯಿದೆ ಅಂದರೆ ಇದರಲ್ಲಿ ಅಷ್ಟಿದೆ. ಬೇರೆ ಗ್ರಾಮರ್ ವಿಡಿಯೋಸ್ ನಿಮಗೆ 2 ನಿಮಿಷ 3 ನಿಮಿಷದಲ್ಲಿ ನಾನು ಮುಗಿಸ್ಕೊಟ್ಟೆ. ಇದಕ್ಕೆ 10 ನಿಮಿಷ ಹೋಗ್ತಾಯಿದೆ ವಿತ್ ಎಕ್ಸ್ಪ್ಲನೇಷನು, ಹೌದಲ್ವಾ? ಕರೆಕ್ಟಾಗಿ ಕಲಿತ ಮೇಲೆ 1 ನಿಮಿಷದಲ್ಲಿ ಇದನ್ನು ಬರಿಬಹುದು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಏನಾದರೂ ಡೌಟ್ ಇದ್ದಲ್ಲಿ ನೋಡಿ, ಬೇಕಾದ್ರೆ ಪೂರ್ತಿ ನನ್ನ ಸೆಂಟೆನ್ಸ್ಗಳು ಪಾಸ್ಟ್ ಟೆನ್ಸಲ್ಲೇ ಇದೆ. ಆಸ್ಕ್ಡ್, ಹೌದಲ್ವಾ? ನೋಡಿ, ಲೈಕ್ಡ್. ಮತ್ತು ನೀವು ಎಕ್ಸಾಮಲ್ಲಿ ಇದನ್ನು ಬರಿಬಾರ್ದು. ಡೈರೆಕ್ಟಾಗಿ ಶಿ ಲೈಕ್ಡ್ ಟು ಚಾರ್ಟ್ ಅಂತ ಬರೀಬೇಕು. ನೀವು ಇದು ಬರೆಯೋ ಅವಶ್ಯಕತೆ ಇಲ್ಲ. ಡಿಡ್ಡು ಲೈಕು ಇದು ಮೈಂಡಲ್ಲೇ ವರ್ಕ್ ಆಗಬೇಕು. ಇದು ಕೂಡ ಅಷ್ಟೇ, ಮೈಂಡಲ್ಲೇ ವರ್ಕ್ ಆಗಬೇಕು. ಮೈಂಡಲ್ಲೇ ವರ್ಕ್ ಆದರೆ ಮಾತ್ರ ಉತ್ತರ ಬರುವಂಥದ್ದು. ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಸಹಕಾರ ಇರಲಿ. ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ಇಷ್ಟೊಂದು ನಿಮಗೋಸ್ಕರ ಸಮಯ ಕೊಡ್ತಾ ಇದ್ದೇವೆ, ಹೌದಲ್ವಾ? ನೆನ್ನೆ ನಾನು ಫುಲ್ಲು ಟಯರ್ಡ್ ಆಗಿದೆ, ಹಾಗಾಗಿ ಆನ್ಲೈನ್ ಸೆಷನ್ ಕೂಡ ಕ್ಯಾನ್ಸಲ್ ಮಾಡಿದ್ದೆ. ಬಿಕಾಸ್ ವಿ ಆರ್ ಟೀಚಿಂಗ್ ಸಮ್ವೇರ್. ನಾವು ಕೂಡ ನಮ್ಮ ಮಕ್ಕಳ ಜೊತೆ ಬ್ಯುಸಿಯಾಗಿದ್ದೇವೆ, ಅವ್ರಿಗೂ ಕೂಡ ಪಾಠಗಳನ್ನು ಮಾಡಬೇಕು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಓಕೆ, ಅಟ್ಲೀಸ್ಟು ನಾವು ಇಷ್ಟೊಂದು ಮಾಡ್ತಾಯಿದ್ದೀವಿ ಅಂದರೆ ದಯವಿಟ್ಟು ನೀವು ಕೂಡ ನಮಗೆ ಹೆಲ್ಪನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವರ್ಕ್ ಮಾಡಿದರೆ ಮಾತ್ರ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು ಕಲಿತೀರಾ. ಬರೀ ನೋಡೋದ್ರಿಂದ ಏನು ಕೂಡ ಅರ್ಥ ಆಗಲ್ಲ ಅಂತ ಹೇಳ್ತಾ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಂಪೂರ್ಣವಾಗಿ ಕವರ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಈಗ, ಹೌದಲ್ವಾ? ಕ್ವಶನ್ ವಿತ್ ಆನ್ಸರ್ ಸಂಪೂರ್ಣವಾಗಿ ಕವರ್ ಆಗಿದೆ. ಗಾಡ್ ಬ್ಲೆಸ್ ಯು.